ಹಗರಣ ಕೇಸ್ಗೆ ಈಗ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ತಮ್ಮ ಹೋರಾಟವನ್ನ ನಿಲ್ಲಿಸಬೇಕು ಅಂತ ಹಣದ ಆಮಿಷ ಒಡ್ಲಾಯ್ತಾ? ಎಸ್, ಅಂತಹ ದೂರು ಈಗ ಕೇಳಿ ಬರ್ತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಮೇಲೆ ಒತ್ತಡ ಹಾಕ್ಲಾಯ್ತಾ? ಮೂಡಾ ಹಗರಣ ಕೇಸ್ಗೆ ಇದು ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಇದೆ. ಹೋರಾಟ ನಿಲ್ಲಿಸೋದಕ್ಕೆ ಸ್ನೇಹಮಯಿ ಕೃಷ್ಣಗೆ ಹಣದ ಆಮಿಷನ, ಸ್ನೇಹಮಯಿ ಕೃಷ್ಣ ಮೇಲೆ ಒತ್ತಡ ಹಾಕಿದ್ರ ಅಂತಹ ಸ್ಫೋಟಕ ಆರೋಪವನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಈಗ ಮಾಡ್ತಿದ್ದಾರೆ. ಶ್ರೀನಿಧಿ ಹರ್ಷ ಎಂಬುವರಿಂದ ಹಣದ ಆಮಿಷ ಒಡ್ಡಲಾಯ್ತಂತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಇದು. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಆಪ್ತ ಸಹಾಯಕನ ಹೆಸರಿನಲ್ಲಿ ಆಮಿಷ ಒಡ್ಡಿದ್ದಾರಂತೆ. ಡಿಸೆಂಬರ್ 15ನೇ ತಾರೀಕು ಸ್ನೇಹಮಯಿ ಕೃಷ್ಣ ನಿವಾಸಕ್ಕೆ ಶ್ರೀನಿಧಿ ಹಾಗೂ ಹರ್ಷ ಬಂದಿದ್ರು. ಆಗ ಸ್ನೇಹಮಯಿ ಕೃಷ್ಣನ ಮಗ ಇರ್ತಾರೆ, ಮಗ ಬಂದು ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ಡೀಲ್ ಬಗ್ಗೆ ಚರ್ಚೆಯಾಗಿದೆಯಂತೆ. ದೂರುದಾರ ಗಂಗರಾಜುಗೆ 3 ಕೋಟಿ ಕೊಟ್ಟಿದ್ದೀವಿ, 1.5 ಕೋಟಿ ನೀಡಿದ್ದ ವಿಡಿಯೋ ತೋರಿಸಿದ್ದಾರಂತೆ. ನೀವು ಹಣ ಪಡೆದು ಕೇಸ್ ವಾಪಸ್ ಪಡೆಯಿರಿ ಅಂತ ಒತ್ತಡ ಹಾಕಿದ್ದಾರೆ. ಶ್ರೀನಿಧಿ ಹರ್ಷ ಅವರ ಆಫರ್ಗೆ ನನ್ನ ಮಗ ಒಪ್ಪಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಶ್ರೀನಿಧಿ ಹಾಗೂ ಹರ್ಷ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರ ಪುತ್ರ. ಮೊದಲಿಗೆ ಹರ್ಷ ಬರ್ತಾರೆ, ಬಂದು ಸ್ನೇಹಮಯಿ ಕೃಷ್ಣನನ್ನ ಕರೀತಾರೆ. ಆಗ ಹೊರ ಬರ್ತಾರೆ ಸ್ನೇಹಮಯಿ ಕೃಷ್ಣ ಅವರ ಪುತ್ರ. ಅದಾದ ಸ್ವಲ್ಪ ಹೊತ್ತಿಗೆನೆ ಶ್ರೀನಿಧಿ ಅವರು ಬರ್ತಾರೆ. ಈ ಸಂದರ್ಭದಲ್ಲಿ ಡೀಲ್ನ ಬಗ್ಗೆ ಚರ್ಚೆ ಆಗಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಿದ್ದಾರೆ. ಮೂಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಈಗ ಹೊಸದೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರಕರಣಕ್ಕೆ ಸ್ಫೋಟಕ ತಿರುವನ್ನು ಕೊಟ್ಟಿರ್ತಕ್ಕಂಥ ಇನ್ನು ವಿಚಾರದ ಬಗ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಸರ್? ಸರ್, ಕಳೆದ 13ನೇ ತಾರೀಕು ನಾನು ಮೈಸೂರು ನಗರ ಪ್ರಾಧಿಕಾರ ಬಳಿ ಇದ್ದಾಗ ನಂಗೆ ಪರಿಚಯ ಇರ್ತಕ್ಕಂಥ ಶ್ರೀನಿಧಿಯವರು ಬಂದರು. ಅವ್ರ ಜೊತೆ ಒಬ್ಬ ವ್ಯಕ್ತಿಯನ್ನು ಬಂದಿದ್ದರು. ಅವ್ರನ್ನ ಪರಿಚಯ ಮಾಡ್ಕೊಂಡು ಇವರು ಹರ್ಷ ಅಂತೇಳಿ ಇವ್ರು ನಿಮ್ಮ ಜೊತೆ ಏನೋ ಮಾತಾಡಬೇಕು ಅಂತ ಹೇಳಿದ್ರು. ಅವ್ರು ನನ್ನ ಕಾಲು ಬೀಳಕ್ಕೆ ಬಂದರು. ನಾನು ಯಾಕೆ ಸರ್ ಬೀಳ್ತೀರ, ನನಗೆ ಇಷ್ಟ ಆಗಲ್ಲ ಅಂತೇಳಿ ನಾನು ಹಿಂದೆ ಸರ್ ಇಲ್ಲ, ಪಾರ್ವತಿ ಅಮ್ಮನ ಪರವಾಗಿ ನಾನು ಬಂದಿದ್ದೀನಿ. ನಾನು ಅವ್ರಿಗೆ ಆಪ್ತ ಸಹಾಯಕ. ಅವ್ರ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ, ಅವ್ರ ಮಾನಸಿಕ ತುಂಬ ಕೊಗ್ಗೋಗಿದ್ದಾರೆ, ಸರಿಯಾಗಿ ಊಟ ನಿದ್ದೆ ಮಾಡ್ತಿಲ್ಲ. ಹಾಗಾಗಿ ದಯವಿಟ್ಟು ನೀವು CBI ಪ್ರಕರಣ CBI ಕೊಡಿಸ್ಬಿಡಿ, ಲೋಕಾಯುಕ್ತ ತನಿಖೆ ಏನು ನಡೀತೆ ನಡೀಲಿ ಹಾಗೆ ಅಂತ ಹೇಳೋರು. ನಾನು ಇಲ್ಲದ, ನಾನು ಮುಂದಿಟ್ಟೆ ಜನ ಹಿಂದೆ ಇಡಲ್ಲ, ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಾದ ಪ್ರಶ್ನೆ ಇಲ್ಲ. CBI ತನಿಖೆ ನಡೆದ್ರೇನು ಲೋಕಾಯುಕ್ತ ತನಿಖೆ ನಡೆದ್ರೇನು ಎಲ್ಲ ಸತ್ಯ ಏನಿದೆ ಅದು ಈಚೆ ಬರ್ತಾಗೆ ಅಂತ ಹೇಳಿದೆ. ಇಲ್ಲ, CBI ತನಿಖೆ ಕೊಟ್ಟರೆ ಅಮ್ಮವ್ರು ತೊಂದರೆ ಆಗುತ್ತೆ ಹಾಗೆ ಅಂತ ಹೇಳೋರು. ನಾನು ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಅಂತಂದೆ. ಇಲ್ಲ, ನೀವು ಎಷ್ಟು ದುಡ್ಡು ಹೇಳ್ತೀರಿ ಕೇಳಿ, ನಾವು ದುಡ್ಡು ಕೊಡಿಸ್ಕೊಡ್ತೀನಿ ಹಾಗೆ ಅಂತ ಹೇಳೋರು. ನಾನು ಅದಕ್ಕೆಲ್ಲ ಇಷ್ಟಪಡೋನಲ್ಲ, ಅದು ನನಗೆ ಇಷ್ಟನೂ ಇಲ್ಲ, ನಾನು ತಗೊಳ್ಳೋದಿಲ್ಲ, ದುಡ್ಡು ತಗೊಳ್ಳಲ್ಲ, ನಾನು ಹೋರಾಟ ಮಾಡಬೇಕು, ಹೋರಾಟ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ, ಇದರಲ್ಲಿ ಅಮ್ಮ ಅವ್ರದ್ದು ಏನು ಪಾತ್ರ ಇಲ್ಲ, ಅವ್ರ ಅಮಾಯಕರು ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು, CT ಕುಮಾರ್ ಎಲ್ಲ ಸೇರಿಕೊಂಡು ಈ ಥರ ಅಮ್ಮನಿಗೆ ಈ ಥರ ಎಲ್ಲ ಅವ್ರ ಹೆಸರಲ್ಲಿ ಈ ಥರ ಮಾಡಿದ್ರೆ ಹಾಗೆ ಅಂತ ಹೇಳಿದ್ರು. ಸೊ ಆ ರೀತಿ ಇದ್ದರೆ ದೇವರಾಜು ಮೇಲೆ ಮತ್ತು CT ಕುಮಾರ್ ಮೇಲೆ ಪಾರ್ವತಿಯರಿಗೆ ದೂರು ಕೊಡೋಕ್ಕೆ ಕೇಳಿ ಪೊಲೀಸರಿಗೆ ತನಿಖೆ ನಡೆದಾಗ ಸೊ ಇವ್ರದ್ದೇನು ಪಾತ್ರ ಇಲ್ಲ, ಅವರು ಈ ಥರ ಎಲ್ಲ ವಂಚನೆ ಮಾಡಿದ್ಕೊಂಡು ಬಂದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಹಾಗಂತ ಹೇಳಿದೆ. ಆ ರೀತಿ ಆಗಲ್ಲ ಸರ್, ನೀವು ದೊಡ್ಡ ಮನಸ್ಸು ಮಾಡಿ ತುಂಬ ಒತ್ತಾಯ ಮಾಡಿ ನಾವು ಯಾಕಂದ್ರೆ ಅದು ಮಾಡಲ್ಲ ಅಂತ ಹೇಳಿದೆ. ಮತ್ತು ನಿಧಿಯವ್ರಿಗೂ ಕೇಳಿದೆ, ಮತ್ತೇನು ಸಲ ಇವನ್ನೆಲ್ಲ ಕರ್ಕೊಂಬರ್ಬೇಡಿ ನೀವು ಈ ಥರ ಎಲ್ಲ ಅಂತೇಳಿ ಅವ್ರಿಗೂ ಹೇಳಿಕ್ಕೆ ನಾನು ಇದು ಮಾಡಿದೆ. ಸರ್, ಬಂದಿದ್ದಂಥ ಇಬ್ಬರನ್ನ ನೀವು ಎಲ್ಲರೂ ನೋಡಿದ್ರ? ಯಾರು ಶ್ರೀನಿಧಿ ಅಂದರೆ ಯಾರು, ಹರ್ಷ ಅಂದರೆ ಯಾರು? ಸರ್, ವಿಜಯವಾಹಿನಿ ಮಾಲೀಕರು ಶ್ರೀನಿಧಿಯವರು ನನಗೆ ಹಲವಾರು ಶ್ರೀ ವಿಜಯವಾಹಿನಿ ಅವರು ಸುಮಾರು ವರ್ಷ ನನಗೆ ಪರಿಚಯ. ಆ ಪರಿಚಯದಲ್ಲಿ ನಾನು ಭೇಟಿ ಮಾಡಬೇಕು ಅಂದ್ರೆ ಆಗ ಹರ್ಷ ಅಂತ ಬಂದರು. ಅವ್ರ ಹೆಸರೇನು, ಅವ್ರು ಏನು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದಾದ ಮಾರನೇ ದಿವಸಕ್ಕೆ ಅಂದರೆ 14ನೇ ತಾರೀಕು ರಾತ್ರಿ ನನ್ನ ಮೇಲೆ ಈ ಥರ ಸುಳ್ಳು ಕೇಸ್ ದಾಖಲು ಮಾಡಿ ನನ್ನ ಬಂಧಿಸಬೇಕು ಅನ್ನೋ ಪ್ರಯತ್ನ ನಡೀತಿ ಅನ್ನೋಲ್ಲಿ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ನಮ್ಮ ವಕೀಲರು ಭೇಟಿ ಮಾಡಿ ಬೆಂಗಳೂರಿಗೆ ಆ ಸಂದರ್ಭದಲ್ಲಿ 15ನೇ ತಾರೀಕು ಬೆಳಗ್ಗೆ 10:30 ಸುಮಾರಿಗೆ ನನ್ನ ಮನೆ ಹತ್ರ ಬಂದಂಥ ಶ್ರೀನಿಧಿ ಮತ್ತು ಹರ್ಷ ಅವರು ನನ್ನ ಮಗನ ಜೊತೆ ಮಾತಾಡಿ ಈ ಥರ ಪಾರ್ವತಿ ಅವ್ರಂತೂ ಅದೇ ರೀತಿ ಎಲ್ಲ ಮಾತಾಡಿ ನಿಮ್ಮ ತಾಯಿ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ, ನಿಮ್ಮ ತಾಯಿಗೆ ಕಾಲು ಬೀಳ್ತೀನಿ, ನಾನು ಕ್ಷಮೆ ಕೇಳ್ತೀನಿ ಪಾರ್ವತಿ ಅವ್ರ ಪರವಾಗಿ, ಇನ್ನೊಂದು ಕೋಟಿ ಅವ್ರು ಕೊಡಬೇಕಾಗಿದೆ, ನಿಮ್ಮ ಅಪ್ಪನಿಗೆ ಈ ಥರ ದುಡ್ಡು ಕೊಡ್ತೀವಿ, ನೀವು ನಿಮ್ಮ ಅಮ್ಮನ ಸೇರಿ ಈ ಥರ ನಿಮ್ಮ ಅಪ್ಪನ ಮೇಲೆ ಒತ್ತಡ ಹಾಕಿ ಹಾಗೆ ಅಂತೆಲ್ಲ ಹೇಳೋದು. ನಮ್ಮ ಮಗ ಅದಕ್ಕೆ ಒಪ್ಪಿಲ್ಲ. ಇಲ್ಲ, ನಾವು ಅದಕ್ಕೆ ಇಷ್ಟಪಡೋ ಸರ್, ನಮ್ಮ ಅಪ್ಪ ಅಂತ ಮೊದಲೇ ಕೇಳಲ್ಲ, ಅವ್ರು ಯಾರ ಮಾತು ಕೇಳಲ್ಲ, ನಾವು ಇಷ್ಟಪಡಲ್ಲ, ನಮ್ಮ ಅಮ್ಮನೂ ಕೂಡ ಅದಕ್ಕೆ ಇದು ಮಾಡಲ್ಲ,
ನೀವು ಉಂಟು ನಿಮ್ಮ ಅಪ್ಪ ಉಂಟು ಹಾಗೀಗೆ ಅಂತ ಹೇಳಿದ್ಮೇಲೆ ಮಗನ ನಂಬರ್ ತೊಗೊಂಡೋಗಿದ್ದಾರೆ. ಮೊಬೈಲ್ ನಂಬರ್ ತೊಗೊಂಡೋಗಿ ಪದೇ ಫೋನ್ ಸುಮಾರು ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಸೊ ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣ ಏನಿದೆ, ಪ್ರಕರಣದಲ್ಲಿ ಅವರು ಹೋರಾಟವನ್ನು ಮುಂದುವರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಅವರಿಗೆ ಹಣಕಾಸಿನ ಆಮಿಷವನ್ನು ಒಡ್ಡುವಂಥ ಕೆಲಸಗಳು ನಡೀತಾ ಇದೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಅವರು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಾ ಇರುವಂಥದ್ದು. ಕೇಸ್ ವಾಪಸ್ ಪಡಿಬೇಕು ಅಂತ ಹೇಳಿನೇ ಅವರಿಗೆ ಆಮಿಷ ಒಡ್ಲಾಯ್ತಂತೆ. ಗಂಗರಾಜುಗೆ 3 ಕೋಟಿ ಕೊಟ್ಟಿದ್ದೀವಿ, ಅದರಲ್ಲಿ 1.5 ಕೋಟಿ ಕೊಟ್ಟಿರುವ ವಿಡಿಯೋವನ್ನು ಕೂಡ ಸ್ನೇಹಮಯಿ ಕೃಷ್ಣ ಪುತ್ರನಿಗೆ ತೋರಿಸಿದ್ದಾರೆ ಶ್ರೀನಿಧಿ ಹಾಗೂ ಹರ್ಷ. 3/12/2024 ನಾನು ಮೋಡ ಬಳಿ ಇದ್ದಾಗ ನನಗೆ ಪರಿಚಯ ಇರತಕ್ಕಂಥ ಶ್ರೀ ವಿಜಯ ವಾಹಿನಿಯ ಮಾಲೀಕರಾದ ಶ್ರೀನಿಧಿಯವರು ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ. ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ. ಅವ್ರನ್ನ ಹರ್ಷ ಇವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವ್ರು ಹೇಳ್ತಾರೆ. ಅವರು ನನ್ನ ಕಾಲಿಗೆ ಬೀಳೋಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಹಿಂದೆ ಸರಿತೀನಿ. ಆಮೇಲೆ ಕಾರಣ ಕೇಳಿದಾಗ ಅವರು ನಾನು ಪಾರ್ವತಿಯವ್ರ ಪರವಾಗಿ ಬಂದಿದ್ದೀನಿ, ಅಂದರೆ ಸಿದ್ದರಾಮಯ್ಯವರ ಪತ್ನಿ ಶ್ರೀಮತಿ ಪಾರ್ವತಿಯವ್ರ ಪರವಾಗಿ ಬಂದಿದ್ದೀನಿ. ಅವ್ರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಊಟ ಮಾಡ್ತಿಲ್ಲ, ತುಂಬ ಚಿಂತೆ ಒಳಗಾಗಿದ್ದಾರೆ. ಅದನ್ನು ದಯವಿಟ್ಟು ಈ CBIಗೆ ಈ ಮೂಢ ಪ್ರಕರಣವನ್ನು CBIಗೆ ಕೊಡಿಸೋದು ಬೇಡ. ಆ ಅರ್ಜಿನ ವಾಪಸ್ ತಗೊಳ್ಳಿ. ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹಾಗೆ ಅಂತೇಳಿ ನನಗೆ ಹೇಳ್ತಾರೆ. ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟ ಜನ ಹಿಂದೆ ಇಡಲ್ಲ. ನಾನು ಹೋರಾಟವನ್ನು ಮುಂದುವರಿಸಿ ಈ ಪ್ರಕರಣ CBI ಕೊಡಿಸ್ತೀನಿ ಅಂತ ಹೇಳಿದೆ. ಶ್ರೀನಿಧಿ ಮತ್ತು ಹರ್ಷನವರು ನಮ್ಮ ಮನೆಗೆ ಬರ್ತಾರೆ, ನಮ್ಮ ಮನೆ ಹತ್ರ ಬರ್ತಾರೆ. ನನ್ನ ಮಗನ ಜೊತೆ ಅವರು ಮಾತಾಡೋ ಇದೇ ಮಾತುಗಳನ್ನ ಹೇಳ್ತಾರೆ. ಅಂದರೆ ಪಾರ್ವತಿಯವರು ತುಂಬ ಖಿನ್ನತೆ ಒಳಗಾಗಿರೋ, ದಯವಿಟ್ಟು ಇದೊಂದು ಸಲ ಕ್ಷಮಿಸಿ ಕೇಳಿ ನಿಮ್ಮ ತಂದೆಗೆ ಅಂತೆಲ್ಲ ಮಾತಾಡ್ತಾರೆ. ನನ್ನ ಮಗ ಅದಕ್ಕೆ ಒಪ್ಪಲ್ಲ. ಸೊ ಈ ವಿಚಾರ ನನಗೆ ನಿನ್ನೆ ಗೊತ್ತಾದ ನಂತರ ನಾನು ನಿನ್ನೆ ED ಅವರಿಗೆ, ನಾನು ಬೆಂಗಳೂರಲ್ಲೇ ಇದ್ದಿದ್ದರಿಂದ ನಾನು ED ಅವರಿಗೆ ಈ ಬಗ್ಗೆ ದೂರನ ಕೊಟ್ಟೆ. ಸ್ನೇಹಮಯಿ ಕೃಷ್ಣ ಆಮಿಷ ಕೇಸ್ಗೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಡೀಲ್ ಆಫರ್ ಕೊಟ್ಟಿದ್ದು ಬಿಜೆಪಿ ಮುಖಂಡ ಹರ್ಷ. ಸಿಎಂ ಪತ್ನಿ ಪಾರ್ವತಿ ಅವರ ಆಪ್ತ ಅಂತ ಹೇಳಿ ಹರ್ಷ ಬಂದಿದ್ದು. ಚಾಮರಾಜ ಕ್ಷೇತ್ರದ ಬಿಜೆಪಿ ಮುಖಂಡ ಹರ್ಷ ಮೂಡಾ ಕೇಸ್ CBIಗೆ ಮನವಿ ಮಾಡದಂತೆ ಒತ್ತಡವನ್ನ ಹೇರಲಾಯ್ತಂತೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಹರ್ಷ ಒತ್ತಡ ಹಾಕಿದ್ರ, ಹಣ ನೀಡೋದಾಗಿ ಆಮಿಷ ಒಡ್ಡಿದ್ರು. ಸ್ನೇಹಮಯಿ ಪುತ್ರನ ಜೊತೆ ಹರ್ಷ ಹಾಗೂ ಶ್ರೀನಿಧಿ ಮಾತುಕತೆಯನ್ನ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಆಫರ್ ಕುರಿತಾಗಿ ಮಾತನಾಡೋ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಆ ವಿಜುವಲ್ಸ್ ಅನ್ನ ಸ್ನೇಹಮಯಿ ಕೃಷ್ಣ ಕೊಟ್ಟು ದೂರನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. EDಗೆ ಹಾಗೂ ಲೋಕಾಯುಕ್ತಕ್ಕೆ ಈ ಬಗ್ಗೆ ದೂರು ಕೊಡ್ತೀನಿ ಅಂತಲೂ ಕೂಡ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ. ಈಗ ಆಮಿಷ ಒಡ್ಡೋದಿಕ್ಕೆ ಬಂದಂತಹ ಹರ್ಷ ಬಿಜೆಪಿ ಮುಖಂಡ, ಸಿಎಂ ಪತ್ನಿ ಆಪ್ತ ಅಂತ ಹೇಳ್ಕೊಂಡು ಹರ್ಷ ಬಂದಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.